ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡಿದ್ರು ಏನು ಅದೆಲ್ಲವೂ ಈಗ ಅನಾವಶ್ಯಕ. ಆದರೆ ಅವ್ರಿಗೆಲ್ಲ ಕಾನೂನು ವ್ಯವಸ್ಥೆನೇ ಉತ್ತರ ಕೊಡ್ತು ಅನ್ನೋ ನೆಮ್ಮದಿ ಹೇಗಿದೆಯಾ? ಖಂಡಿತವಾಗ್ಲೂ ಕೂಡ ನೋಡಿ, ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ನನಗೆ ತೊಂದರೆ ಕೊಟ್ಟಿರುವಂಥ ಲೀಡರ್ಸ್ನ ತಾವು ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ ಅವರು ಇವತ್ತು ಬೀದಿಗೆ ಬಿದ್ದು ಓಡ್ತಾ ಇದ್ದಾರೆ. ಕರೆಕ್ಟ್. ಅಂದರೆ ಜಸ್ಟ್ ಇದು ಅಂದರೆ ಈ ಬಂದು ಇವಾಗ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವರು ಅಭಿವೃದ್ಧಿ ಡೆವಲಪ್ಮೆಂಟು ಇವಾಗ ನಾನು ಏನು ಹೇಳಿದೆ ಆ ಕಾನ್ಸೆಪ್ಟನ್ನು ಅಟ್ಲೀಸ್ಟ್ ಇಂಪ್ರೂವ್ ಮಾಡಿಬಿಟ್ಟಿದ್ರೆ, ಯಾಕಂದರೆ ಅವ್ರಿಗೆ ಒಂದು ಸಲ 5 ವರ್ಷ CM ಆಗಿ ಸಿಕ್ಕಿತ್ತು, ಈ ಬಾರಿ ಸಿಕ್ಕಿತ್ತು, ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅಂದರೆ ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಇಡೀ ಪ್ರಪಂಚದಲ್ಲೇ ನಾನು ಹೇಳ್ತೀನಿ, ನಮ್ಮ ಭಾರತದಲ್ಲೆಲ್ಲ, ಹೌದು ಸರ್, ಇಡೀ ಪ್ರಪಂಚದಲ್ಲಿ ನಾನು ಇವಾಗ ತಮ್ಗೇನು ಹೇಳಿದ್ದೀನಿ ಕಾನ್ಸೆಪ್ಟ್, ಅಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ, ಡ್ರೈ ಲ್ಯಾಂಡ್ಸ್, ರೈತರು ಉದ್ಧಾರ ಆಗ್ತಾರೆ, ಇಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಕೇವಲ ಬಳ್ಳಾರಿ ಜನರಿಗೆಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇತ್ತು. ಅದನ್ನು ಮಾಡಿಬಿಟ್ಟಿದ್ರೆ ಇಡೀ ಪ್ರಪಂಚನೇ ನಮ್ಮ ಭಾರತದ ಎಕಾನಮಿಗೆ ಮಿನಿಮಮ್ ಅಂದರೆ ಕೂಡ ನಾವು ಏನು GDP ವಿಚಾರದಲ್ಲಿ ನಾವು ತಗೊಂಡ್ರೆ ಬಳ್ಳಾರಿನ ನನ್ನ ಪ್ಲ್ಯಾನ್ ಪ್ರಕಾರ ಕರೆಕ್ಟಾಗಿ ಮಾಡಿದರೆ ಅಟ್ಲೀಸ್ಟ್ 1-2% ಇನ್ನೂ ಆ್ಯಡ್ ಆಗ್ತಾ ಇತ್ತು. ಹೌದು. ಸೊ ಆ ಮಟ್ಟಕ್ಕೆ ಆಗಬೇಕಾಗಿತ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.